ಎಲ್ರಿಗೂ ನನ್ನ ವಂದನೆಗಳು. ಎಲ್ಲ ಫ್ಯಾಕಲ್ಟಿ ನನಗೆ ಇಲ್ಲಿ ಒಂದು ನಿಮ್ಮನ್ನೆಲ್ಲ ಮೀಟ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿರೋಂಥ ಕುವೆಂಪು ಯೂನಿವರ್ಸಿಟಿಯ ಎಲ್ಲ ಅಧಿಕಾರಿಗಳು ಮತ್ತು ಮೇಡಮ್ ಪ್ರೊಫೆಸರ್ ಹೀನಾ ಕೌಸರ್ ಅವರು ಮತ್ತು ಎಲ್ಲ ಇಷ್ಟೊಂದು ನಂಬರ್ಸಲ್ಲಿ ಸ್ಟೂಡೆಂಟ್ಸು ಮತ್ತು ಫ್ಯಾಕಲ್ಟಿ ಎಲ್ಲರೂ ಬಂದು ಜಾಯ್ನ್ ಆಗಿದ್ದೀರಾ. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮೀ. ನಾನು ಯೂಶಲಿ ಯೂನಿವರ್ಸಿಟೀಸ್ಗೆ ಬರೋದು ತುಂಬ ಅಪರೂಪ. ನಾವು ಯೂಶಲಿ ಹಾಸ್ಪಿಟಲ್ ಕಡೆಯಿಂದ ನಾವು ಹಳ್ಳಿಗಳಿಗೆ ಹೋಗ್ತೀವಿ, ಬೇರೆ ನಾರ್ಮಲ್ ಕಾಮನ್ ಜನದ ಜೊತೆ ಜಾಸ್ತಿ ನಾವು ಮೀಟ್ ಮಾಡೋದು. ಬಟ್ ಇಟ್ ಈಸ್ ಅ ಗ್ರೂಪ್ ಆಫ್ ಸ್ಕಾಲರ್ಸ್, ವೆರಿ ಎಲೈಟ್ ಕ್ಲಬ್ ಇದು. ಸೊ ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ವೆರಿ ಎಕ್ಸೈಟೆಡ್ ಟು ಬಿ ಹಿಯರ್. ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ನನಗೆ ಚೀಫ್ ಗೆಸ್ಟಾಗಿ ಕರೆದಿದ್ದೀರಾ. ನಂದು ಅಚೀವ್ಮೆಂಟ್ಸ್ ಎಲ್ಲ ನೀವು ಕೇಳಿದ್ದೀರಾ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಈಗ SLC ಎಕ್ಸಾಮ್ಸ್ ಎಲ್ಲ ರಿಸಲ್ಟ್ಸ್ ಬರುತ್ತೆ. ಯೂಶಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ. ಮತ್ತು ನೆಕ್ಸ್ಟು ನೀವು ಮೆಡಿಕಲ್ ಕಾಲೇಜಸ್ಸು ತೊಗೊಂಡ್ರೆ 50% ಆಫ್ ಸ್ಟೂಡೆಂಟ್ಸ್ ಆರ್ ವುಮನ್. ಮತ್ತು ನಾನು ಮೇಡಮ್ ಹತ್ರನೂ ಮಾತಾಡ್ತಾ ಇದ್ದೆ, ಇಲ್ಲೂ ಈವನ್ ಇನ್ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ ಹೆಣ್ಮಕ್ಳು ತುಂಬ ನಂಬರ್ಸಲ್ಲಿ ಎಜುಕೇಟ್ ಆಗ್ತಾರೆ, ಅವರು ಪೋಸ್ಟ್ ಗ್ರ್ಯಾಜುಯೇಷನ್ನು ಮಾಡ್ತಾರೆ. ಬಟ್ ನೀವು ವರ್ಕ್ ಪ್ಲೇಸಸ್ಸು, ಈಗ ಫ್ಯಾಕಲ್ಟಿ ಪೊಸಿಷನ್ಸು, ವೆರಿ ಟಾಪ್ ಲೀಡಿಂಗ್ ಪೊಸಿಷನ್ಸ್ನ ನೋಡಿದ್ರೆ ನಾನು ಹೇಳಿದೆ 50% ಆಫ್ ದ ಮೆಡಿಕಲ್ ಸ್ಕೂಲ್ಸ್ ಆರ್ ಸ್ಟೂಡೆಂಟ್ಸ್ ಆರ್ ವುಮನ್. ಆದರೆ ನೀವು ಪ್ರಾಕ್ಟೀಸಿಂಗ್ ಫಿಸಿಷಿಯನ್ಸ್ನ ತೊಗೊಂಡ್ರೆ ಓನ್ಲಿ 20% ಆರ್ ವುಮನ್. ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ MBBS ಮಾಡ್ಕೊಂಡು ಮನೇಲಿದ್ದಾರೆ. ಯಾಕಮ್ಮ ನೀವು ಮತ್ತೆ ಬರಲಿಲ್ಲ, ಮೆಟರ್ನಿಟಿ ಲೀವ್ ತೊಗೊಂಡ್ಮೇಲೆ ಯಾಕೆ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅಂದರೆ, ನಮ್ಮ ಗಂಡ ಸರ್ಜನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ದಟ್ ಈಸ್ ಯುವರ್ ಹಸ್ಬೆಂಡ್. ಬಟ್ ವಾಟ್ ಅಬೌಟ್ ಯು? ಯು ಆರ್ ಕ್ವಾಲಿಫೈಡ್ ಟು ಟ್ರೀಟ್ ಪೇಷಂಟ್ಸ್. MBBS ಮಾಡಿದ್ಯಾಕೆ? ಪೇಷಂಟ್ಸ್ ನೋಡೋಕ್ಕೆ ಅಂತ. ಬಟ್ ನೀವು ಮನೇಲಿ ಕೂತಿದ್ದೀರಲ್ಲ ಯಾಕೆ ಅಂತ ಕೇಳ್ತಾರೆ. ಸೊ ನಮ್ಮ ಮೈಂಡ್ ಸೆಟ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ನಾವು ಈ ಕಲರ್ ಥೀಮ್ ಹೇಳ್ತೀವಿ, ಪಿಂಕ್ ಈಸ್ ಫಾರ್ ವುಮನ್ ಆ್ಯಂಡ್ ಬ್ಲೂ ಈಸ್ ಫಾರ್ ಮೆನ್ ಅಂತ ಹೇಳ್ತೀವಲ್ವ. ಸೊ ಒಂದು ಸ್ಟೀರಿಯೋ ಟೈಪ್ ಇರುತ್ತೆ ನಮ್ಮ ಕಲ್ಚರಲ್ಲಿ, ಒಂದು ಸ್ಟೀರಿಯೋ ಟೈಪ್ ಅಂದರೆ ನಾನು ಯೂಶಲಿ ಎಲ್ಲ ಕಡೆ ಹೇಳ್ತೀನಿ, ದೇರ್ ಆರ್ 3 types ಆಫ್ ಪೇರೆಂಟ್ಸ್. ಒಂದು ಫಾದರ್ಸ್ ಅವ್ರ ಮೇಯ್ನ್ ಮೋಟೋ ಏನು ಅಂದರೆ, ಅವರು ದುಡ್ಡು ಮಾಡಬೇಕು. ದಟ್ ಈಸ್ ನಾಟ್ ಫಾರ್ ದೆಮ್ಸೆಲ್ಸ್, ಫಾರ್ ದ ಫ್ಯಾಮಿಲಿ. ಅವ್ರದ್ದು ಏನು ಮೇಯ್ನ್ ಪರ್ಪಸ್ ಏನಂದರೆ, ಅವರು ಕೆಲಸ ಮಾಡಬೇಕು ಮತ್ತು ದುಡ್ಡು ಮಾಡಬೇಕು. ಸೆಕೆಂಡ್ ಈಸ್ ಸ್ಟೇ ಅಟ್ ಹೋಮ್ ಮದರ್ಸ್, ಹೌಸ್ ವೈಫ್ಸ್. ಅವ್ರ ಮೇಯ್ನ್ ಮೋಟೋ ಇನ್ ಲೈಫ್ ಏನಂದರೆ, ನಾವು ಮಕ್ಕಳು ನೋಡ್ಕೋಬೇಕು, ಗಂಡನ ನೋಡ್ಕೋಬೇಕು. ಅದೇ ಅವ್ರ ಮೇಯ್ನ್ ಮೋಟೋ. ದೇರ್ ಇಸ್ ಅ ಥರ್ಡ್ ಟೈಪ್ ಆಫ್ ಪೇರೆಂಟ್ಸ್, ದಟ್ ಈಸ್ ವರ್ಕಿಂಗ್ ವುಮನ್. They do the work of both fathers as well as stay-at-home mothers. ಸೊ ವರ್ಕಿಂಗ್ ವುಮನ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಈಗ ವರ್ಕ್ ಮಾಡೋದೇ ಒಂದು ದೊಡ್ಡ ಟಾರ್ಚರ್ ಅನ್ನೋ ಥರ ಸಿಚುವೇಶನ್ನು ಕೆಲವು ಕಡೆ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ, ಸ್ಟೀರಿಯೋ ಟೈಪ್ಸ್ ಚೇಂಜೇ ಆಗಲ್ಲ. ಫಾದರ್ಸ್ ವಿಲ್ ರಿಮೇನ್ ಫಾದರ್ಸ್ ಆ್ಯಂಡ್ ಮದರ್ ಈಸ್ ಬಿಕಮಿಂಗ್ ಅ ವರ್ಕಿಂಗ್ ಮದರ್. ಸೊ ಅವರು ತಂದೆ ಥರ ದುಡ್ಡು ಮಾಡ್ತಾರೆ, ಅಂದರೆ ಅವ್ರ ಕರಿಯರ್ನೂ ನಡೆಸ್ಕೋತಾರೆ. ಹಾಗೆ ಅವರು ಮಕ್ಕಳ ಕೇರು ಮತ್ತು ಅವರ ಫಿಸಿಕಲ್ ಚೇಂಜಸ್ಸು, ಮೆಟರ್ನಿಟಿ, ಪ್ರೆಗ್ನೆನ್ಸಿ, ಪೋಸ್ಟ್ಪಾರ್ಟಮ್ ಅದು ಎಲ್ಲ ಆಗ್ತಾಯಿದೆ. ಸೊ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಮೇಡಮ್ ಹೇಳ್ತಾಯಿದ್ರು ಎಲ್ಲ ಫೀಲ್ಡಲ್ಲೂ ವುಮನ್ ಇದ್ದೇ ಇದ್ದಾರೆ ಅಂತ. ಬಟ್ ವಾಟ್ ಅಬೌಟ್ ದ ಚಾಲೆಂಜಸ್? ಎಷ್ಟು ಚಾಲೆಂಜಸ್ ಇದೆ, ಅದಕ್ಕೆ ನಾವು ಸ್ವಲ್ಪ ಎವಾಲ್ವ್ ಆಗ್ತಾ ಹೋಗಬೇಕು. ಸೊ ನಾನು ಮಕ್ಕಳನ್ನ ಕೇಳ್ತೀನಿ, ಕಾಲೇಜಸ್ಸಲ್ಲೆಲ್ಲ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ, ಡು ಯು ವಾಂಟ್ ಟು ವರ್ಕ್ ಅಂತ ಕೇಳಿದ್ರೆ ಹೆಣ್ಮಕ್ಳು, ಇಲ್ಲಪ್ಪ ನಮ್ಗೆ ಅದು ಕಷ್ಟನೇ ಬೇಡ, ನಾವು ವರ್ಕಿಂಗು ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಡಬಲ್ ಡ್ಯೂಟಿ ನಮಗೆ ಬೇಡವೇ ಬೇಡ, ವಿ ವುಡ್ ರಾದರ್ ಸ್ಟೇ ಅಟ್ ಹೋಮ್ ಅಂತ ಹೇಳೋ ಥರ ಸ್ಥಿತಿ ಬಂದುಬಿಟ್ಟಿದೆ. ಸೊ ಈಗ ಎಷ್ಟೊಂದು ಜನ, ದೇರ್ ಆರ್ ಮೆನಿ ಮೆನ್ ಸ್ಟೂಡೆಂಟ್ಸ್ ಹಿಯರ್. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಸೊ ಏನಾಗ್ತಾ ಇದೆ, ದೇರ್ ಈಸ್ ಚೇಂಜಿಂಗ್ ಲ್ಯಾಂಡ್ಸ್ಕೇಪ್ ಅಷ್ಟೇ. ಎಲ್ಲರೂ ಚೇಂಜ್. ಈಗ ಹೆಣ್ಮಕ್ಳು ಹೇಗೆ ಮುಂದೆ ಬರ್ತಾ ಇದ್ದಾರೆ, ಸಿಮಿಲರ್ಲಿ ದ ಸೊಸೈಟಲ್ ಸ್ಟ್ರಕ್ಚರ್ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ರೆ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಸೊ ಏನಾಗ್ತಾ ಇದೆ, ಒಂದು ಸ್ವಲ್ಪ ಈಗ ನಾವು ಹೇಳ್ತೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಸೊ ಇಫ್ ಅ ಲಿಟಲ್ space is given to women, we can actually do great prospect
ನಾಟ್ ಓನ್ಲಿ ಆ್ಯಸ್ ಅ ಸೊಸೈಟಿ ಬಟ್ ಆ್ಯಸ್ ಅ ಕಂಟ್ರಿ. ಸೊ ಈಗ ಚೈನಾದಲ್ಲೆಲ್ಲ ನಾವು ಕೇಳ್ತಾ ಇದ್ದೀವಿ, ಎಲ್ಲ ಪಾಪ್ಯುಲೇಷನ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಅವ್ರಿಗೆ ಮ್ಯಾನ್ ಪವರ್ ಇಲ್ಲದೆ ಅವ್ರು ಒದ್ದಾಡ್ತಾ ಇದ್ದಾರೆ. ಬಟ್ ಇಂಡಿಯಾ ವಿ ಆರ್ ಆ್ಯಕ್ಚುಲಿ ಲೀಡಿಂಗ್. ಸೊ ಈವನ್ ಇಫ್ ವಿ ಕ್ಯಾನ್ ಪುಲ್ ಸಮ್ ವುಮನ್ ಇನ್ ಟು ಅವರ್ ವರ್ಕ್ ಫೋರ್ಸ್, ನಮ್ಮ GDP ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ವಿ ಕ್ಯಾನ್ ಡೂ ಬೆಟರ್ ದ್ಯಾನ್ ವಾಟ್ ವಿ ಆರ್ ಡೂಯಿಂಗ್. ಸೊ ಈ ನಾನೊಂದು ಪ್ರಶ್ನೆ ಕೇಳ್ತೀನಿ. ದಿಸ್ ಫಸ್ಟ್ ಕ್ವೆಶನ್ ಈಸ್ ಫಾರ್ ಆಲ್ ಆಫ್ ಯು, ಫ್ಯಾಕಲ್ಟಿ, ಡಿಗ್ನಿಟ್ರೀಸು, ಮೆನ್ ಆ್ಯಂಡ್ ವುಮೆನ್ ಎಲ್ಲರಿಗೂ. ಸಪೋಸ್ ಟುಮಾರೋ ಯು ಗೆಟ್ ದಿ ಆಪರ್ಚುನಿಟಿ ಟು ಬಿಕಮ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನೀವು ಕೈ ಎತ್ತಿ, ವುಡ್ ಯು ವಾಂಟ್ ಟು ಟೇಕ್ ಅಪ್ ದಟ್ ಪೊಸಿಷನ್? ಕೈ ಎತ್ತಿ. ನಿಮಗೆ ಪ್ರೈಮ್ ಮಿನಿಸ್ಟರ್ ಆಗೋ ಅವಕಾಶ ಸಿಕ್ಕಿದೆ, ಯಾರೂ ಎತ್ತಾ ಇಲ್ವಾ? ಐ ಆಮ್ ರಿಯಲಿ ಸರ್ಪ್ರೈಸ್ಡ್. ಒಂದು ಹ್ಯಾಂಡ್ ಬಂತಷ್ಟೇ. ಸೊ ಐ ಆಮ್ ವೆರಿ ಸರ್ಪ್ರೈಸ್ಡ್ ದಟ್ ನೋಬಡಿ ವಾಂಟ್ಸ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. Yeah, okay, I think it came as a surprise. So you think about it for a few more seconds. I'll ask it again. So for whatever reason, ಒಂದು ಯಾವುದೋ ಒಂದು ಜಾದು ಕಿ ಚಡಿ ಸಿಗುತ್ತೆ, ಅದರಲ್ಲಿ you will get some angel will sprinkle some angel dust on you and you get the opportunity to become the Prime Minister of India. Okay, last chance ಇವಾಗ ಕೈ ಎತ್ತಿ. Who wants to become Prime Minister of India? ಗಂಡು ಮಕ್ಳು ಯಾರು ಕೈ ಎತ್ತಾ ಇಲ್ಲ, ಅವ್ರಿಗೆ ಗೊತ್ತು ಇದು ಆಗೋದಿಲ್ಲ ಅಂತ, ಅದಕ್ಕೆ ಅವ್ರು ಕೈನೇ ಎತ್ತಾ ಇಲ್ಲ. ಓಕೆ, ರಿಯಲಿ ಗ್ರೇಟ್. ಓಕೆ, ಸೆಕೆಂಡ್ ಕ್ವೆಶನ್ನು, ದಿಸ್ ಈಸ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್. ನಮ್ಮದೆಲ್ಲ ಏಜ್ ಬಾರ್ ಆಗೋಗ್ಬಿಟ್ಟಿದೆ. ಸೊ ನಮ್ಮ ಬಾಹುಬಲಿ ಪ್ರಭಾಸ್ ಅವ್ರು ಇದ್ದಾರಲ್ಲ, ಸಪೋಸ್ ಯು ಗೆಟ್ ದಿ ಆಪರ್ಚುನಿಟಿ ಟು ಮ್ಯಾರಿ ಪ್ರಭಾಸ್. ಲೇಡೀಸ್, ಹೂ ವಾಂಟ್ಸ್ ಟು ಮ್ಯಾರಿ? ಎಸ್ ಪ್ಲೀಸ್. ಸೊ no, some people are nodding no. Okay, fine. So I am talking about two things. One is marriage, the other one is career. So career and marriage, they are like the two rail tracks of the railroad. They are both very important. ಸೊ ಈಗ ಬಟ್ ಈ ಕ್ರೌಡ್ ಸ್ವಲ್ಪ ಡಿಫ್ರೆಂಟ್ ಕ್ರೌಡ್ ಇದೆ. ಯೂಶ್ವಲಿ ನನಗೇನಾಗುತ್ತೆ, ಪ್ರೆಸಿಡೆಂಟ್ಗೆ ಯಾರು ಎತ್ತಲ್ಲ, ತುಂಬ ಪವರ್ಫುಲ್ ಪೊಸಿಷನ್ ಅಂದ್ಬಿಟ್ಟು. ಮದುವೆ ಮಾಡ್ಕೊಳ್ಳೋಕೆ ಎಲ್ಲ ಹುಡುಗಿರು ಯೂಶ್ವಲಿ ಎತ್ತಾರೆ, ಬಟ್ ಇಲ್ಲಿ ಯಾರೋ ಅವರು ಮೋಸ್ಟ್ಲಿ ಫ್ಯಾಕಲ್ಟಿ ಎಲ್ಲ ಇದ್ದಾರಲ್ಲ ಏನೋ ಅನ್ಕೊಂಬಿಡ್ತಾರೆ ಅಂತ ಕೈ ಎತ್ತಾ ಇಲ್ಲ ಅನಿಸುತ್ತೆ. ಸೊ ನಮ್ಮ ಸೊಸೈಟಿಲಿ ಏನಾಗಿದೆ, ವಿ ಆರ್ ಗಿವಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಮ್ಯಾರೇಜ್ ಬಟ್ ನಾಟ್ ದಟ್ ಸೇಮ್ ಇಂಟ್ರೆಸ್ಟ್ ಟು ಕರಿಯರ್. ಸೊ ಏನಾಗ್ತಾ ಇದೆ, ನಮ್ಮ ಪೇಷಂಟ್ಸ್ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಏನಮ್ಮ ಓದಿದ್ದೀರಾ ಅಂದರೆ ನಾವು MCA ಮಾಡಿದ್ದೀವಿ, MBA ಮಾಡಿದ್ದೀವಿ. ವಾಟ್ ಡು ಯು ಡೂ? ಐ ಸಿಟ್ ಅಟ್ ಹೋಮ್. ಸೊ ಅಷ್ಟೆಲ್ಲ ಓದ್ಕೊಂಡು ಅವರು ಮದುವೆ ಆಗಿಬಿಟ್ಟು ಮನೇಲಿ ಕೂತ್ಕೋತಾ ಇದ್ದಾರೆ. ದಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ಸೊ ನಮ್ಮ ಮದುವೆ ಎಷ್ಟು ಇಂಪಾರ್ಟೆಂಟೋ, ಮ್ಯಾರೇಜ್ ಈಸ್ ಇಂಪಾರ್ಟೆಂಟ್. So I am married for nearly 15 years and I have 3 children. Marriage is very important. ಕರಿಯರ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ನಾವು ಹೇಗೆ ಮದುವೆ ಮಾಡ್ಕೊಂಡು ಸಂಸಾರದಲ್ಲಿ ಮುಂದೆ ಬರ್ತೀವೋ ಹಾಗೆ ಕರಿಯರಲ್ಲೂ ಮುಂದೆ ಬರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಜಸ್ಟ್ ವಾಂಟೆಡ್ ಟು ಬ್ರೀಫ್ ರಿಗಾರ್ಡಿಂಗ್ ದಿಸ್ ಕರಿಯರ್ ಆ್ಯಂಡ್ ಮ್ಯಾರೇಜ್, ದ ಬೋತ್ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಒಂಚೂರು ಅಡ್ಜಸ್ಟ್ ಮಾಡಿಕೊಂಡ್ರೆ, ಗಂಡ ಹೆಂಡತಿ ಚೂರು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಯು ಕ್ಯಾನ್ ಡೂ ಅ ವಂಡರ್ಫುಲ್ ಜಾಬ್. ಫಸ್ಟೇ ನೀವು ನೆಗೋಷಿಯೇಟ್ ಮಾಡ್ಕೊಂಬಿಡಿ, ನಾವು ವರ್ಕ್ ಮಾಡ್ತೀವಿ, ಒಂಚೂರು ನಮಗೆ ಸ್ಪೇಸ್ ಕೊಡಿ ಅಂತ ಮಾತಾಡ್ಕೊಂಬಿಟ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ಯು ಶುಡ್ ಆಲ್ವೇಸ್, ಈಗ ಹಳೆ ಕಾಲದವ್ರು ಹೇಳ್ಕೊಟ್ಬಿಟ್ಟಿರ್ತಾರೆ, ಅಯ್ಯೋ ಮದುವೆ ಆದಮೇಲೆ ಇಂಥ ಒಳ್ಳೆ ಹುಡುಗ ಸಿಗ್ತಾ ಇದ್ದಾನೆ, ನೀನು ಮನೇಲಿ ಕೂತ್ಕೊಳ್ಳೋಕೆ ಒಪ್ಕೊಂಬಿಡು, ನಿನಗೆ ಲೈಫ್ ಸೆಟ್ಲ್ ಆಗಿಬಿಡತ್ತೆ ಅಂತ. ಪ್ಲೀಸ್ ಡೋಂಟ್ ಸೆಟಲ್ ಫಾರ್ ದ್ಯಾಟ್. ನೀವು ಏನು, ವಾಟ್ ಈಸ್ ಯೋರ್ ವರ್ತ್? ಈಗ ನನ್ನ ಗಂಡ ಸರ್ಜನ್ನು ಅನ್ನೋದು ದಟ್ ಈಸ್ ನಾಟ್ ಯೋರ್ ವರ್ತ್, ಇಟ್ ಈಸ್ ಹಿಸ್ ವರ್ತ್ ಅಲ್ವಾ? ಸೊ ನೀವೇನು, ಈಗ ನೀವು MBA ಆರ್ ಈಗ BSc ಮಾಡಿದ್ದೀರಾ, MSc, BA, MEd ಎಲ್ಲ ಮಾಡಿಬಿಟ್ಟು ಯು ಶುಡ್ ನೆವರ್ ಸಿಟ್ ಅಟ್ ಹೋಮ್. ನಿಮಗೇನೋ ಒಂದು ವರ್ತ್ ಇದೆ, ನೀವು ಯು ಕ್ಯಾನ್ ಬಿ ಅ ಟೀಚರ್, ಯು ಕ್ಯಾನ್ ಬಿ ಅ ಮೆಂಟಾರ್ ಫಾರ್ ಸೋ ಮೆನಿ ಪೀಪಲ್. ಸೊ ಟೇಕ್ ದಟ್ ಆಪರ್ಚುನಿಟಿ ಆ್ಯಂಡ್ ಕಮ್ ಅಪ್ ಇನ್ ಲೈಫ್. ನೆವರ್ ಸೆಟಲ್ ಫಾರ್ ಮ್ಯಾರೇಜ್. Marriage is important, but you are more important than marriage. So let's come to our core topic, how to prevent cancers in working women. So this was just the introduction about working women. So how do we prevent cancers in working women? So working woman ಅಂದರೆ ಏನಪ್ಪ ಡಿಫ್ರೆನ್ಸು? ಸೊ ದ ಫಿಸಿಯಾಲಜಿ is same whether you sit at home or work here. The human body is the same, isn't it? In fact it is the same for men also. So many of the things ನಾನು ಹೇಳೋ ವಿಷಯಗಳು it holds good for both genders.
ಸೊ ಎಷ್ಟೋ ಕೆಲವು ಕ್ಯಾನ್ಸರ್ಗಳು ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತೆ, ಬಟ್ ದ ಓವರ್ ಆಲ್ ಕಾನ್ಸೆಪ್ಟ್ ಈಸ್ ದ ಸೇಮ್. ಸೊ ಕ್ಯಾನ್ಸರ್ ಅಂದರೆ ಏನು, ಇಟ್ಸ್ ಅ ವೆರಿ ನಾಟ್ ಅ ವೆರಿ ಈಸಿ ಡಿಸೀಸ್. ನೀವು ಕೇಳಿರ್ತೀರ, ತುಂಬ ಅದು ಒದ್ದಾಡಿಸಿ ಗೋಳಾಡಿಸೋ ಅಂಥ ಕಾಯಿಲೆ ಇದು. ಸೊ ಇಂಥ ಕಷ್ಟಕರವಾದ ಕಾಯಿಲೆನ ನಾವು ಪ್ರಿವೆಂಟ್ ಮಾಡೋಕ್ಕಾಗತ್ತಾ, ನಾವು ತಡೆಗಟ್ಬೋದಾ? ನಾವು ಹೇಗೆ ತಡೆಗಟ್ಬೋದು ಅಂದರೆ, ನಿಮಗೆ ಅದು ಯಾವ ಕಾರಣದಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತು ಮಾಡ್ಕೊಂಬಿಟ್ರೆ ನಾವು ಅದನ್ನ ಪ್ರಿವೆಂಟ್ ಮಾಡ್ಬೋದು, ಬರ್ದಂಗೆ ನಾವು ಸ್ಟೆಪ್ಸ್ ತೊಗೋಬೋದು. ಸೊ ಕ್ಯಾನ್ಸರ್ ಅಂದರೆ ಅದೊಂದು ಮಿತಿ ಮೀರಿದ ಬೆಳವಣಿಗೆ, ಅನ್ಕಂಟ್ರೋಲ್ಡ್ ಗ್ರೋತ್. ಕೆಲವು ಸೆಲ್ಸ್ ಏನಾಗುತ್ತೆ, ಅದರ DNA ಏನಿದೆ ಅದು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದಾಗ ಅದು ಇಮ್ಮಾರ್ಟಲ್, ಅದಕ್ಕೆ ಸಾವೇ ಇಲ್ಲದ ಹಾಗೆ ಅದು ಡಿವೈಡ್ ಆಗ್ತಾ ಹೋಗುತ್ತೆ, ಅದು ಒಂದು ಗಡ್ಡೆ ಫಾರ್ಮ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಕ್ಯಾನ್ಸರ್ಗೆ ಕಾರಣಗಳೇನು ಅಂದರೆ, ಕೆಲವು ಮಾಡಿಫೈ ಮಾಡ್ಬೋದಾದಂಥ ಕಾರಣಗಳು, ಕೆಲವು ನಾವು ಚೇಂಜ್ ಮಾಡೋಕ್ಕಾಗದೇ ಇರೋವಂಥ ಕಾರಣಗಳು. ಸೊ ಈ ಯಾವುದು ಇನೆವಿಟಬಲ್ ಅಂದರೆ ಏಜ್. ಫಸ್ಟು ಕ್ಯಾನ್ಸರ್ ಇಸ್ ಅ ಡಿಸೀಸ್ ಆಫ್ ಏಜಿಂಗ್. ನಮಗೆ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಆಗುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ವಯಸ್ಸಾಗೇ ಹೋಗುತ್ತೆ. ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನೋ ಒನ್ ಅಲ್ವಾ. ಸೊ ವಯಸ್ಸಾಗ್ತಾ ಆಗ್ತಾ ನಾವು ಒಂದು ಮನಸ್ಸಲ್ಲಿ ನಮಗೆ ಒಂದು ಇದಿರಬೇಕು, ನಮ್ಗೆ ಏಜ್ ಆಗ್ತಾ ಇದೆ, ಈಗ ನಮ್ಗೆ 30 ಕ್ರಾಸ್ ಆಯಿತು, 40 ಕ್ರಾಸ್ ಆಯಿತು, ನಮಗೆ ವಿ ಆರ್ ಏಜಿಂಗ್, ಅವರ್ ಬಾಡಿ ಈಸ್ ಏಜಿಂಗ್. ಸೊ ನಾವು ಸ್ವಲ್ಪ ನಮ್ಮ ಬಗ್ಗೆ ನಾವು ನಿಗಾ ವಹಿಸ್ಬೇಕು ಅನ್ನೋದು ಒಂದು ನಮಗೆ ಇರಬೇಕು. ಸೆಕೆಂಡ್ ಥಿಂಗ್ ಈಸ್ ಫ್ಯಾಮಿಲಿ ಹಿಸ್ಟ್ರಿ. ನಿಮ್ಮ ಫ್ಯಾಮಿಲಿಲಿ ಯಾರಿಗಾರೋ ಕ್ಯಾನ್ಸರ್ ಇದ್ದರೆ ಆವಾಗ ನಾವು ಅದು ಏನಾಗುತ್ತೆ, ಟ್ರೀಟ್ಮೆಂಟ್ ಎಲ್ಲ ತೊಗೋತಾರೆ, ಕೆಲವರು ಕ್ಯೂರ್ ಆಗೋಗ್ಬಿಡ್ತಾರೆ, ಕೆಲವರು ಕ್ಯೂರ್ ಆಗಲ್ಲ, ವಿ ಲೂಸ್ ದೆಮ್. ಬಟ್ ವಿ ಶುಡ್ ನೆವರ್ ಫರ್ಗೆಟ್ ದಟ್ ಅವರ್ ಪೇರೆಂಟ್ಸ್ ಹ್ಯಾಡ್ ಕ್ಯಾನ್ಸರ್. ಅವ್ರಿಗೆ ಇದ್ದಿದ್ದ ಕ್ಯಾನ್ಸರು ಜೆನೆಟಿಕ್ಕಾಗಿ ನಮ್ಮ ಜೀನ್ಸಿಂದ ಏನಾದರೂ ನಮಗೆ ಬರ್ಬೋದಾ ಅನ್ನೋದ್ರದ್ದು ನಮಗೆ ನಿಗಾ ಇದ್ದೇ ಇರಬೇಕು. ಅದನ್ನು ನಾವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಈಗ ಜೀನ್ಸ್ ನಮ್ಮ ಬಾಡಿಲಿ ಬಂದ್ಬಿಟ್ಟಿದೆ, ಅದು ಚೇಂಜ್ ಆಗಲ್ಲ, ಬಟ್ ವಿ ಕ್ಯಾನ್ ಟೇಕ್ ಸಮ್ ಆ್ಯಕ್ಷನ್. ನಮಗೇನಾದರೂ ಕ್ಯಾನ್ಸರ್ ಬರ್ಬೋದಾ ಅಂತ ಟೆಸ್ಟ್ಗಳ ಮುಖಾಂತರ ನಾವು ಪತ್ತೆ ಮಾಡ್ಕೋಬೋದು. ಸೊ ಇದೆರಡು ವಿಷಯಗಳು, ಏಜು ಮತ್ತು ಜೀನ್ಸು ನಮ್ಮ ಕೈಲಿಲ್ಲ, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ದೇರ್ ಆರ್ ಮೆನಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ವಿಚ್ ವಿ ಕ್ಯಾನ್ ಚೇಂಜ್. ಸೊ ಫಸ್ಟ್ ಅದರಲ್ಲಿ 5 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ ಯಾವುದನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅನ್ನೋದು. ಅದರಲ್ಲಿ ಫಸ್ಟ್ ಥಿಂಗ್ ಈಸ್ ಒಬಿಸಿಟಿ. ಈಗ ದೇಹದ ತೂಕ ಜಾಸ್ತಿ ಆಗೋದು, ಬೊಜ್ಜಿನ ಕಾರಣದಿಂದ ಅನೇಕ ಕ್ಯಾನ್ಸರ್ಗಳು, ನಾವು ಬ್ರೆಸ್ಟ್ ಕ್ಯಾನ್ಸರು, ಕೋಲನ್ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಮೆನಿ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಬೀಯಿಂಗ್ ಓವರ್ ವೆಯ್ಟ್. ಸೊ ಏನಾಗುತ್ತೆ, ಏಜ್ ಆಗ್ತಾ ಆಗ್ತಾ ಎಸ್ಪೆಷಲಿ ಫಾರ್ ಲೇಡೀಸ್ ದೇರ್ ಆರ್ ಲಾಟ್ ಆಫ್ ರಿಸ್ಕ್ ಫ್ಯಾಕ್ಟರ್ಸ್. ನಾವು ಯೂಶಲಿ ಮದುವೆ ಆಗೋ ಟೈಮಲ್ಲಿ ಚೆನ್ನಾಗಿ ವೆರಿ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿರ್ತೀವಿ, ಬಟ್ ಒನ್ಸ್ ವಿ ಗೆಟ್ ಪ್ರೆಗ್ನೆಂಟ್, ಒಂದು ಮಗು ಆದಮೇಲೆ, ಆ ಹಾಲು ಕುಡಿಸೋ ಟೈಮಲ್ಲಿ, ಆಮೇಲೆ ಮೆನೋಪಾಸ್ ಆದಮೇಲೆ ತುಂಬ ವೆಯ್ಟ್ ಗೇಯ್ನ್ ಆಗುವಂಥ ಟೆಂಡೆನ್ಸಿ ಇರುತ್ತೆ. ಆ ಹಾರ್ಮೋನ್ ಚೇಂಜಸ್ಸಿಂದ ವಿ ಗೆಟ್ ಟು ಬಿಕಮ್ ಓವರ್ ವೆಯ್ಟ್. ಸೊ ಅದು ವೆಯ್ಟ್ನ ನಾವು ಅಟ್ ಎವ್ರಿ ಸ್ಟೆಪ್, ವೆದರ್ ಯು ಆರ್ ಅನ್ಮ್ಯಾರಿಡ್, ವೆದರ್ ಯು ಆರ್ ಮ್ಯಾರಿಡ್, ಮಕ್ಕಳಿರಲಿ, ಮೆನೋಪಾಸ್ ಆಗಿರಲಿ, ಅಟ್ ಎವ್ರಿ ಸ್ಟೆಪ್ ವಿ ಶುಡ್ ಟೇಕ್ ಒಂದು ಸ್ಟ್ಯಾಂಡ್ ತೊಗೋಬೇಕು ನಾವು. ಅದ್ರ ಬಗ್ಗೆ ನಾವು ನಿಗಾ ವಹಿಸಲಿಲ್ಲ ಅಂದರೆ ಅದು ಕೈಗೆ ಸಿಕ್ಕೋದಿಲ್ಲ. ಬಟ್ ಇಫ್ ಯು ಟೇಕ್ ಕೇರ್, ಯು ಕ್ಯಾನ್ ಆ್ಯಕ್ಚುಲಿ ಕಂಟ್ರೋಲ್ ಯುವರ್ ವೆಯ್ಟ್. ಅಟ್ಲೀಸ್ಟ್ ಒನ್ಸ್ ಎ ವೀಕು ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು, ಮತ್ತು ಆಲ್ವೇಸ್ ಕೀಪ್ ಟ್ರ್ಯಾಕ್ ಆಫ್ ವಾಟ್ ಯು ಈಟ್. ಯೂಶಲಿ 30 ಇಯರ್ಸ್ ಆದಮೇಲೆ ಯು ಸ್ಟಾರ್ಟ್ ಕಟ್ಟಿಂಗ್ ಡೌನ್ ಆನ್ ವಾಟ್ ಯು ಈಟ್. ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡೋದು, ಎಕ್ಸ್ಟ್ರಾ. ಮತ್ತು ಯೂಶಲಿ ನಮ್ಮ ಸೊಸೈಟಿಲಿ ಹೆಣ್ಮಕ್ಳೇ ಅಡುಗೆ ಮಾಡೋದು. ಅಡುಗೆ ಮಾಡೋವಾಗ ಟ್ರೈ ಟು ಕುಕ್ ಅ ಬ್ಯಾಲೆನ್ಸ್ಡ್ ಫುಡ್. ಜಾಸ್ತಿ ಎಣ್ಣೆ ಹಾಕೋದು, ತುಂಬ ಫ್ರೈಡ್ ಫುಡ್ಡು, ಈಗ ಜಂಕ್ ಫುಡ್ಸ್ದಂತೂ ಅದೊಂದು ಪ್ರೆಷರ್ ಹೆಂಗಿದೆ ಅಂದರೆ, ಈ ಜಂಕ್ ಫುಡ್ ತಿನ್ನೋದೇ ಒಂದು ದೊಡ್ಡ, ಇಟ್ ಈಸ್ ಅ ಸ್ಟೇಟಸ್ ಸಿಂಬಲ್. ನಾವು ವಿ ವಾಂಟ್ ಟು ಈಟ್ ಪಿಜ್ಜಾ, ಬರ್ಗರ್, ವಿ ವಾಂಟ್ ಟು ಕ್ಲಿಕ್ ಒನ್ ಸೆಲ್ಫಿ ಆ್ಯಂಡ್ ಪೋಸ್ಟ್ ಇಟ್ ಇನ್ ಇನ್ಸ್ಟಾಗ್ರಾಮ್ ಅಲ್ವಾ. ಸೊ ಅದರಲ್ಲಿ ಆ ಪ್ರೆಷರಲ್ಲಿ ವಿ ಶುಡ್ ನೆವರ್ ಈಗ ಕೆಲವರು ಚೆನ್ನಾಗಿ ತಿಂತಾರೆ, ಅಷ್ಟೇ ವರ್ಕೌಟ್ ಮಾಡಿ ಅವರು ಸ್ಲಿಮ್ಮಾಗೇ ಇರ್ತಾರೆ. ಸೊ ನಿಮ್ಗೆ ಆ ಕೆಪಾಸಿಟಿ ಇದ್ದರೆ ನೀವು ಎಕ್ಸಸಿವ್ ವಿಗರಸ್ ವರ್ಕೌಟ್ ಮಾಡಿ ಅಟ್ಲೀಸ್ಟ್ 30 ಮಿನಿಟ್ಸ್ ಅ ಡೇ, 5 ಟೈಮ್ಸ್ ಎ ವೀಕು ನೀವು ಎಕ್ಸಸೈಸ್ ಮಾಡಿ ತಿಂದಿರೋ ಇದನ್ನು ಫುಡ್ಡು ಕ್ಯಾಲರೀಸ್ನ ಕಟ್ ಡೌನ್ ಮಾಡಬೇಕು. ಆರ್ ನಿಮ್ಗೆ ಅಷ್ಟು ಟೈಮ್ ಇಲ್ಲ ಎಕ್ಸಸೈಸ್ಗೆ ಅಂದರೆ ಇಟ್ ಈಸ್ ಬೆಟರ್ ನಾಟ್ ಟು ಈಟ್, ಅಷ್ಟೊಂದು ತಿನ್ನೋಕ್ಕೆ ಹೋಗಬಾರ್ದು. ಮತ್ತು ತುಂಬ ಜನ ಹೇಳ್ತಾರೆ, ಮೇಡಮ್ ನನಗೆ ಟೈಮೇ ಸಿಗಲ್ಲ ಮೇಡಮ್, ಆಲ್ವೇಸ್ ಬ್ಯುಸಿ, ಮಕ್ಕಳಿಗೆ ಪ್ಯಾಕ್ ಮಾಡಬೇಕು, ನಾನು ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಹೊರಡಬೇಕು, ಸೊ ವಿ ಡೋಂಟ್ ಗೆಟ್ ಟೈಮ್. ಸೊ ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅಂದರೆ, ದಟ್ ಈಸ್ ವೇರ್ ವರ್ಕಿಂಗ್ ವುಮನ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್.
ನಾವು ಟೈಮ್ ಇಲ್ಲ ಅಂದರೆ ಯಾವಾಗಲೂ ಟೈಮ್ ಸಿಗಲ್ಲ ನಮಗೆ. ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಅಂದರೆ ಅಟ್ಲೀಸ್ಟ್ ವಿ ಶುಡ್ ಆಲ್ವೇಸ್ ಪ್ರಯಾರಿಟೈಸ್. ಯಾವ್ದು ನಮ್ಗೆ ಪ್ರಯಾರಿಟಿ? ಎಕ್ಸಸೈಸ್ ಈಸ್ ಅ ಪ್ರಯಾರಿಟಿ. ಸೊ ನೀವು ಸೀರಿಯಲ್ ನೋಡೋವಾಗ ಎಕ್ಸಸೈಸ್ ಮಾಡೋದು, ಸಮಥಿಂಗ್ ಯು ಟ್ಯಾಗ್ 2 ಥಿಂಗ್ಸ್. ನಿಮ್ಮದು ಈಗ ಸೀರಿಯಲ್ಲು ಆರ್ ನೆಟ್ಫ್ಲಿಕ್ಸ್ ನೋಡೋದು ನಿಮ್ಗೆ ಬಿಡೋಕ್ಕಾಗಲ್ಲ ಅಂದರೆ ಅದ್ರ ಜೊತೆಗೆ ಯು ಟ್ಯಾಗ್ ಎಕ್ಸಸೈಸ್ ಅಲಾಂಗ್. ಸೊ ಹೆಂಗಾದರೂ ಮಾಡಿ ನಾವು ಅಟ್ಲೀಸ್ಟ್ 30 ಮಿನಿಟ್ಸ್ ಎಡೆ ಎಕ್ಸಸೈಸ್ ಮಾಡಲೇಬೇಕು. ಮತ್ತು ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್, ನೀವು ಗಂಡ ಹೆಂಡತಿ ಇಬ್ಬರು ವಾಕಿಂಗ್ ಹೋಗೋದು, ಇಬ್ಬರು ಒಟ್ಟಿಗೆ ಎಕ್ಸಸೈಸ್ ಮಾಡೋದು, ದಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ಎಕ್ಸಸೈಸ್ ಆ್ಯಂಡ್ ಒಬಿಸಿಟಿ ಈಸ್ ದ ಸೇಮ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಅವ್ರಿಗೂ ಇನ್ಫ್ಯಾಕ್ಟ್ ಮೆನ್ ಹ್ಯಾವ್ ಹೈಯರ್ ಡಿಸೀಸ್ ಬರ್ಡನ್. ಚೂರು ಓವರ್ ವೆಯ್ಟ್ ಆಗಿಬಿಟ್ರೆ ಆಗಲೇ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕೊಲೆಸ್ಟ್ರಾಲ್, ತುಂಬ ಪ್ರಾಬ್ಲಮ್ಸು. ಈವನ್ ಮೆನ್ ಹ್ಯಾವ್ ದ ಸೇಮ್ ಪ್ರಾಬ್ಲಮ್ಸ್ ಆ್ಯಸ್ ವಿ ಹ್ಯಾವ್. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎರಡೇ, ಒಬಿಸಿಟಿ ಪ್ರಿವೆಂಟ್ ಮಾಡೋಕ್ಕೆ ಇಲ್ಲ ಊಟ ಕಮ್ಮಿ ಮಾಡಬೇಕು, ಇಲ್ಲಾಂದರೆ ಎಕ್ಸಸೈಸ್ ಮಾಡಬೇಕು. ಸೊ ಯು ಕೀಪ್ ಯುವರ್ ಬಾಡಿ ವೆಯ್ಟ್ ನಾರ್ಮಲ್ ಸೊ ದ್ಯಾಟ್ ಯು ಕ್ಯಾನ್ ಪ್ರಿವೆಂಟ್ ಸಮ್ ಆಫ್ ದ ಕ್ಯಾನ್ಸರ್ಸ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಟೊಬ್ಯಾಕೊ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ, ಎಲ್ಲರಿಗೂ ಗೊತ್ತು ಅದು ಸಿಗರೆಟ್ ಪ್ಯಾಕ್ ಮೇಲೇ ಡೇಂಜರಸ್ ಅಂತೆಲ್ಲ ಹಾಕ್ಬಿಟ್ಟಿರ್ತೀವಿ. ಬಟ್ ಸ್ಟಿಲ್ ವಿ ಇಂಡಲ್ಜ್ ಇನ್ ಆಲ್ ದ್ಯಾಟ್. ಮತ್ತು ಸಿಗರೆಟ್, ಬೀಡಿ, ಸ್ಮೋಕಿಂಗಿಂತ ಈ ಚೂವಬಲ್ ಟೊಬ್ಯಾಕೊ ಅದು ನಮ್ಮ ಹೆಂಗಾಗ್ಬಿಟ್ಟಿದೆ ಇಂಡಸ್ಟ್ರಿ ಅಂದರೆ ಎಲ್ಲ ಆಲ್ ಬಿಗ್ ಹೀರೋಸ್ ದೇ ಆರ್ ಆಲ್ ಎಂಡೋರ್ಸಿಂಗ್ ಟೊಬ್ಯಾಕೊ. ಆ್ಯಂಡ್ ಗೌರ್ಮೆಂಟ್ ಈಸ್ ಆಲ್ಸೋ ಪ್ರಮೋಟಿಂಗ್. ಈಗ ಆಲ್ಕೋಹಾಲ್, ಇದು ಏಜ್ ಆಫ್ ಆಲ್ಕೋಹಾಲ್ ಬೈಯಿಂಗ್ ದೇ ವಾಂಟ್ ಟು ರೆಡ್ಯೂಸ್ ಇಟ್ ಟು 18 years. ಸೊ ಇದೆಲ್ಲ ಏನಾಗುತ್ತೆ, ಯೂಶಲಿ ಕಾಲೇಜಸ್ಸಲ್ಲಿ ಇಲ್ಲ, ಯೂಶಲಿ ನಾವೇನು ಹೇಳ್ತೀವಿ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್ ಎರಡಕ್ಕೂ ಅದರಲ್ಲಿ ಇಲ್ಲ ತಂದೆ ತಾಯಿ ಯಾರಾದರೂ ಮನೇಲಿ ಮಾಡಿದ್ದು ನೋಡ್ಕೊಂಡು ಮಕ್ಕಳು ಕಲ್ತ್ಕೋತಾರೆ, ಇಲ್ಲ ಫ್ರೆಂಡ್ಸ್ ನೋಡ್ಕೊಂಡು ಕಲ್ತ್ಕೋತಾರೆ. ಸೊ ಈ ಪಿಯರ್ ಪ್ರೆಷರ್ ಏನಿದೆ ಟೊಬ್ಯಾಕೊ, ನಾನು ಮೊನ್ನೆ ಒಂದು ರೀಸೆಂಟಾಗಿ ಒಂದು ಟೊಬ್ಯಾಕೊ ಕನ್ಸಂಪ್ಷನ್ ಇನ್ ವುಮನ್ ಅಂದ್ಬಿಟ್ಟು ಒಂದು ಓದ್ತಾ ಇದ್ದೆ. ಈ ರೂರಲ್ ಇಂಡಿಯಾದಲ್ಲಿ ನಿಯರ್ಲಿ 30 to 40% ಆಫ್ ವುಮನ್ ಆರ್ ಅಡಿಕ್ಟೆಡ್ ಟು ಟೊಬ್ಯಾಕೊ. ಆ್ಯಂಡ್ ಯೂಶಲಿ ನಾವೇನಂತೀವಿ, ಸಿಗರೇಟ್ ಅಂದರೆ ಒನ್ ಪಿಕ್ಚರ್ ಕಮ್ಸ್ ಇನ್ ಯುವರ್ ಮೈಂಡ್ ದಟ್ ಅ ಮ್ಯಾನ್ ಈಸ್ ಸ್ಮೋಕಿಂಗ್. ಬಟ್ ಚೂವಬಲ್ ಟೊಬ್ಯಾಕೊ ಎಷ್ಟು ಕಾಮನ್ ಆಗಿದೆ ಅಂದರೆ ಇಟ್ ಈಸ್ ಆಲ್ ಇನ್ ರೂರಲ್ ಇಂಡಿಯಾ ಆ್ಯಂಡ್ ದ ಪುವರೆಸ್ಟ್ ಆಫ್ ದ ಪುವರ್ ಪೀಪಲ್ ದೇ ಆರ್ ಡೂಯಿಂಗ್ ಇಟ್. And if you take the socio-economic strata, the rich and the super rich people, they don't smoke. So they have understood, they have learned that it is bad for us, and the more you live, the longer you live, the longer your wealth will accumulate and you will become rich. ಸೊ ನಿಮ್ಗೆ ಗೊತ್ತಾ, ಟೊಬ್ಯಾಕೊಯಿಂದ ನಿಮಗೆ 13 years ಆಫ್ ಯುವರ್ ಲೈಫ್ ಸ್ಪ್ಯಾನ್ ವಿಲ್ ಗೆಟ್ ರೆಡ್ಯೂಸ್ಡ್. ಸೊ ಇಟ್ ಈಸ್ ಫೂಲಿಶ್ ಟು ಎಂಡೋರ್ಸ್ ಟೊಬ್ಯಾಕೊ. ಓಕೆ, ಕೆಲವು ಸತಿ ಏನಾಗುತ್ತೆ, ಫ್ರೆಂಡ್ಸ್ ಇದರಲ್ಲಿ ಸರ್ಕಲಲ್ಲಿ ಯು ಗೆಟ್ ಟು ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡಿಬಿಟ್ಟು ಸಿಕ್ಕಾಕೊಂಬಿಟ್ಟಿರ್ತೀರ. ಬಟ್ ಪ್ಲೀಸ್ ಕಮ್ ಔಟ್ ಆಫ್ ಇಟ್ ಇಫ್ ಯು ಹ್ಯಾವ್ ಎವರ್ ಸೆಡ್ ಎಸ್ ಟು ಟೊಬ್ಯಾಕೊ. ಆ್ಯಂಡ್ ವುಮನ್, ಐ ಥಿಂಕ್ ವಿ ಶುಡ್ ಆಲ್ವೇಸ್ ಸೇ ನೋ ಟು ಟೊಬ್ಯಾಕೊ. ಈಗ ಏನಾಗ್ಬಿಟ್ಟಿದೆ, ನಾವು ಬೆಂಗಳೂರಲ್ಲಿ ಒಂದು ಮೌಂಟ್ ಕಾರ್ಮಲ್ ಕಾಲೇಜ್ ಮುಂದೆ ಹೋಗ್ತಾ ಇದ್ವಿ, ವುಮನ್ ಆರ್ ಸ್ಮೋಕಿಂಗ್. ಒಂಥರ ಅದು ರೆಬೆಲ್ಸ್ ಥರ, ಸುಮ್ಮನೆ ಶೋ ಆಫ್ ಮಾಡೋಕ್ಕೆ ಅಂದ್ಬಿಟ್ಟು ಸ್ಮೋಕ್ ಮಾಡೋದು. ಇಟ್ ಈಸ್ ಅ ಬ್ಯಾಡ್ ಥಿಂಗ್. ಇಟ್ ಈಸ್ ನಾಟ್ ಹೆಲ್ಪ್ಫುಲ್ ಟು ಎನಿ ಆಫ್ ನಮ್ಗೆ ಸೊಸೈಟಿಗೂ ಅಂತೂ ಬೆನಿಫಿಟ್ ಆಗಲ್ಲ. ಆ್ಯಂಡ್ ಅವರ್ ಓನ್ ಹೆಲ್ತ್ ಆಲ್ಸೋ ವಿ ವಿಲ್ ಲೀವ್ ಲೆಸ್ಸರ್. ಆ್ಯಂಡ್ ಆಲ್ ದೀಸ್ ಡೆತ್ಸ್ ದಟ್ ವಿ ಆರ್ ಹಿಯರಿಂಗ್, ಈಗ ಸಣ್ಣ ವಯಸ್ಸಲ್ಲೇ ಡೆತ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಇಟ್ ಈಸ್ ಆಲ್ ವೆರಿ ಈಸಿಲಿ ಪ್ರಿವೆಂಟಬಲ್. ಎಸ್ಪೆಷಲಿ ಕ್ಯಾನ್ಸರ್ ನೋಡಿ, ಟೊಬ್ಯಾಕೊ ಹೇಗಿದೆ ಅಂದರೆ ಇಟ್ ಈಸ್ ಸಚ್ ಆ್ಯನ್ ಇರಿಟೆಂಟ್ ಆ್ಯಂಡ್ ಅ ನ್ಯಾಸ್ಟಿ ಸಬ್ಸ್ಟೆನ್ಸ್. ನಾವು ಚೂ ಮಾಡಿದ್ರೆ ಬಾಯಿ, ಗಂಟ್ಲು, ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು, ಸ್ಮೋಕಿಂಗ್ ಮಾಡಿದ್ರೆ ಲಂಗ್ಸ್ ಕ್ಯಾನ್ಸರು. ಸೊ ಆ್ಯಂಡ್ ಇಫ್ ಯು ಹ್ಯಾವ್ ಬೋತ್ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್ ಟುಗೆದರ್, ನೀವು ಯೂಶಲಿ ನೋಡಿರ್ತೀರ, ಫಸ್ಟ್ ಅವ್ರು ಆಲ್ಕೋಹಾಲ್ ತೊಗೊಂಬಿಟ್ಟು ದೆನ್ ದೇ ಸ್ಮೋಕ್. ಸೊ ಇಫ್ ಯು ಟೇಕ್ ಬೋತ್ ಆಫ್ ದೆಮ್ ಟುಗೆದರ್, ಇಟ್ ಈಸ್ ಈವನ್ ಡಬಲ್. ದೇ ಆಲ್ ಡ್ಯಾಮೇಜ್ ಅವರ್ DNA ಆ್ಯಂಡ್ ದಟ್ಸ್ ಹೌ ದಟ್ ಕಾಸಸ್ ಕ್ಯಾನ್ಸರ್. ಸೊ ಈ ಎರಡೂ ಇಂಡಲ್ಜೆನ್ಸು, ಬೋತ್ ಟೊಬ್ಯಾಕೊ ಆ್ಯಂಡ್ ಆಲ್ಕೋಹಾಲ್ ಆರ್ ಅ ಬಿಗ್ ನೋ. ಆ್ಯಂಡ್ ಈಗ ಏನು ಮಾಡ್ತಾ ಇದ್ದಾರೆ ದ ಇಂಡಸ್ಟ್ರಿ, ಈಗ GDP ಕಮ್ಮಿ ಆಯಿತು ಅಂತ. ಸೊ ದೇ ವಾಂಟ್ ಟು ಪ್ರಮೋಟ್ ದ ಸೇಲ್ಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ದೇ ವಾಂಟ್ ಟು ಇನ್ಕ್ಲೂಡ್ ವುಮನ್. ಸೊ ಎಷ್ಟೋ ರೆಸ್ಟೋರೆಂಟ್ಸ್ಗೆ ಹೋದರೆ ಅಲ್ಲೆಲ್ಲ ವೆರಿ ವುಮನ್ ಫ್ರೆಂಡ್ಲಿ ಬಾರ್ಸ್. ಓಕೆ, ಸೊ ದೇ ವಾಂಟ್ ಟು ಇನ್ಕ್ರೀಸ್ ದ ಸೇಲ್ಸ್ ಆಫ್ ದೇರ್ ಓನ್ ಪ್ರಾಡಕ್ಟ್ ಆಟ್ ಯುವರ್ ಕಾಸ್ಟ್.
ಸೊ ಐ ಥಿಂಕ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಬೈ ದೇ ಇದು ಅಪಿಯರೆನ್ಸಸ್ ಒಂದು ಗ್ಲ್ಯಾಮರ್ ಕ್ರಿಯೇಟ್ ಮಾಡೋದು ಎಲ್ಲ ಈ ಫಿಲಮಲ್ಲಿ ಹಾಡುಗಳಲ್ಲಿ ಎಲ್ಲ ಹೆಣ್ಮಕ್ಳು ಕುಡಿಯೋದು ತೋರಿಸೋದು ಅವ್ರು ಸ್ಮೋಕ್ ಮಾಡೋದು ತೋರಿಸೋದು ದೇ ಆರ್ ಆಲ್ ಬ್ಯಾಡ್ ಟ್ರೆಂಡ್ಸ್ that is happening, but we should, as people of science and as scholars, we should always know what we are dealing with, and we should know whether to say yes or no. So that is about the three things that I talked about, that is obesity, tobacco and alcohol. And alcohol, there is one very interesting association with alcohol and breast cancer. ಅದು ಎಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅಂದರೆ ವಿತ್ ಈಚ್ ಡ್ರಿಂಕ್ ದ ರಿಸ್ಕ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ಕ್ರೀಸಸ್ ಬೈ 3%. ಸೊ ತುಂಬ ಅಡಿಕ್ಟೆಡ್ ವಾರಕ್ಕೆ 3-4 ದಿವಸ ಕುಡಿಯೋರಿಗೆ ದೇ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್ ಓವರ್ 5 years, ವೇರ್ ಆಸ್ ಇಫ್ ದೇ ಆರ್ ಲೈಟ್ ಡ್ರಿಂಕರ್ಸ್ ಮೇ ಬಿ 1 drink a week, they will get it after 10 years. So that strong a risk factor it is for breast cancer. And fourth important thing is vaccine. So it's very easy. Now ಈ ಕೋವಿಡಲ್ಲೆಲ್ಲ ವ್ಯಾಕ್ಸಿನ್ ತೊಗೊಂಡ್ವಿ, we were very grateful that we got the vaccine and we prevented COVID infection. So similarly, are there any vaccines which we can take to prevent a cancer? Luckily, there are only 2 vaccines that are right now available in India. One liver cancer ge hepatitis B vaccine that the government is already giving for last 10 years. It is there in the national immunization schedule. Magu huttid takshane adike hepatitis B vaccine ಕೊಡ್ತಾ ಇದೀವಿ. The second thing which is the latest, ಈ ವರ್ಷ ಅದು ನಮ್ಮ ಮೇಡ್ ಇನ್ ಇಂಡಿಯಾ ಒಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್, ದಟ್ ಈಸ್ ಅ ಯೂಟ್ರಸ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬಂದಿದೆ. ಅದಿತ್ತು ಆಲ್ರೆಡಿ ಲಾಸ್ಟ್ 10 yearsಯಿಂದನೂ ಇಟ್ ವಾಸ್ ಅವೈಲಬಲ್. ವಿ ಹ್ಯಾಡ್ ಟು ಇಂಪೋರ್ಟ್ ಇಟ್ ಫ್ರಮ್ ವೆಸ್ಟರ್ನ್ ಕಂಟ್ರೀಸ್, ಬಟ್ ಅವರ್ ಕಂಟ್ರಿ ಹ್ಯಾಸ್ ಟೇಕನ್ ಅ ಸ್ಟ್ಯಾಂಡ್ ಆ್ಯಂಡ್ ದೇ ಹ್ಯಾವ್ ಕಮ್ ಅಪ್ ವಿತ್ ಅವರ್ ಓನ್ ಮೇಡ್ ಇನ್ ಇಂಡಿಯಾ ವ್ಯಾಕ್ಸಿನ್. ಆ್ಯಂಡ್ ವಾಟ್ ಈಸ್ ದ ಎಲಿಜಿಬಿಲಿಟಿ, ಯಾರಿಗೆ ಈ ವ್ಯಾಕ್ಸಿನ್ ಕೊಡಬೇಕು ಅಂದರೆ 14 to 25 years. ಐ ಥಿಂಕ್ ಯು ಆರ್ ಆಲ್ ಮೇ ಬಿ ಇನ್ ದ ಸೇಮ್ age group. If you are less than 25 years, you have to take 3 doses of vaccine, and the government is planning to start it in the schools and colleges. So maybe I think you will be soon getting that vaccine, and you should always take that vaccine and prevent this human papilloma virus infection which causes cervical cancer or cancer of the uterus. Did you know that cervical cancer is among the top 5 killers of women in India? And if you take the global numbers of cervical cancer, India is contributing to 2/3 of the cancer, cervical cancer in worldwide, because other countries they are already vaccinating and preventing cervical cancer. Only India and some African countries are left behind, and maybe once India starts vaccinating our own children, it may export to other African countries also. So that's about the vaccines. So if when the vaccination drive starts, you should always say yes to your daughters when they hit 14 to 25, in that age group 14 to 25 years, you should always vaccinate them. And the last but not the least is these fruits and vegetables. So usually lot of importance is given to carbohydrates in our diet. Usually we give lot of importance to rice and rice based food, and fruits and vegetables take a very small space of our plate. So I think we should fill our plates with more fruits and vegetables, and they have lot of fibers. So fibers will kind of leach all the carcinogenic products which are there in our food, and they are having anti-cancer properties. So it's very important to say to include lot of fruits and vegetables in our diet, so that we can prevent some of the cancers. So this is all about cancer prevention, but there is something more which I want to tell you. There are some cancers which can be detected early. ಸೊ ನೀವು ಕೇಳಿರ್ತೀರಾ ಅವ್ರಿಗೆ ಕ್ಯಾನ್ಸರ್ ಪತ್ತೆ ಆದಾಗಲೇ ಅದು ಲಾಸ್ಟ್ ಸ್ಟೇಜಲ್ಲಿ ಇತ್ತಂತೆ ಅಂತ ಕೇಳಿರ್ತೀರ. ಸೊ ಮೆನಿ ಆಫ್ ಅವರ್ ಪೇಷಂಟ್ಸ್ ವಿ ಆರ್ ಡಯಾಗ್ನೋಸಿಂಗ್ ಇನ್ ವೆರಿ ಲೇಟರ್ ಸ್ಟೇಜಸ್ ವೇರ್ ಕ್ಯೂರ್ ಇಸ್ ನಾಟ್ ಪಾಸಿಬಲ್. ಸೊ ಅವರ್ ಮೋಟೋ ಇಸ್ ಟು ಡಯಾಗ್ನೋಸ್ ಇಟ್ early on in the disease, so that we can offer cure to that patient. So there are many tests which can be done
to detect cancer in early stages. So both for men and women, it is mandatory that once you hit 40 years, you have to get a ಹೆಲ್ತ್ ಚೆಕಪ್. ಆ್ಯನ್ಯುವಲ್ ಹೆಲ್ತ್ ಚೆಕಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಸೊಸೈಟೀಲಿ ನಮ್ಮ ಪೇಷಂಟ್ಸ್ ಎಷ್ಟೊಂದು ಜನ ಹೇಳ್ತಾರೆ, ಮೇಡಮ್ ಇವರು ಹಾಸ್ಪಿಟ್ಲ್ ಮೆಟ್ಲು ಹತ್ತಿದವರೇ ಅಲ್ಲ, ಇವಾಗ ನೋಡಿ ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ ಇವ್ರಿಗೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರು ಅಂತ. ನಾನು ಅನ್ಕೋತೀನಿ, ಅವ್ರು ಹಾಸ್ಪಿಟ್ಲ್ ಮೆಟ್ಲು ಏನಾರು ಹತ್ತಿದ್ದಿದ್ರೆ ಅವ್ರು ಮುಂಚಿನ ಹಂತದಲ್ಲೇ ಪತ್ತೆ ಆಗ್ತಿತ್ತೋ ಏನೋ. ವಿ ನೆವರ್ ಗೇವ್ ದ್ಯಾಟ್ ಆಪರ್ಚುನಿಟಿ ಟು ಡಿಟೆಕ್ಟ್ ಥಿಂಗ್ಸ್ ಅರ್ಲಿ. So it is very important that you go and get your annual health checkup, not only for cancer, for your heart problems, ಈ ಶುಗರು, ಬಿ ಪಿ. ಎಷ್ಟೊಂದು ಸತಿ ಏನಾಗುತ್ತೆ, ಆ ಸ್ಟ್ರೋಕ್ ಆದಾಗ ಗೊತ್ತಾಗತ್ತೆ ಇವ್ರಿಗೆ ಹೈಪರ್ ಟೆನ್ಷನ್ ಇತ್ತು ಅಂತ. ಸೊ ಐ ಥಿಂಕ್ ಇಟ್ ಶುಡ್ ಬಿಕಮ್ ಅ ರಿಚುವಲ್. ಏನಂದರೆ ನಾವು ಸಣ್ಣ ಮಕ್ಕಳನ್ನ ವ್ಯಾಕ್ಸಿನೇಷನಿಗೆ ಕರ್ಕೊಂಡು ಹೋಗ್ತೀವಲ್ಲ, ಎವ್ರಿ ಮಂತ್ ವಿ ಟೇಕ್ ಅವರ್ ಕಿಡ್ಸ್ ಫಾರ್ ವ್ಯಾಕ್ಸಿನೇಷನ್. ಅದೇ ಥರ ನಾವು ಸಮ್ಟೈಮ್ಸ್ ಈ ವರ್ಕಿಂಗ್ ವುಮನ್ನು, ಫಾದರ್ಸ್ ಆ್ಯಂಡ್ ಮದರ್ಸ್, ವೆನ್ ವಿ ಟಾಕ್ ಅಬೌಟ್ ಪೇರೆಂಟ್ಸ್, ಅವರು ದುಡಿಯೋದ್ರಲ್ಲಿ, ಆ ಮಕ್ಕಳನ್ನು ಓದಿಸೋದ್ರಲ್ಲಿ ದೇ ಲೂಸ್ ದೆಮ್ಸೆಲ್ವ್ಸ್. ಅವ್ರ ಫೋಕಸ್ ಎಲ್ಲ ಇಟ್ ಬಿಕಮ್ಸ್ ಇದರ್ ಕರಿಯರ್ ಆರ್ ದೇರ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್. ಸೊ ಅದು ಎರಡಕ್ಕಿಂತ ನಾನು ಹೇಳಿದೆ, ಅದು ರೈಲು ಹಳಿಯಲ್ಲಿ ಎರಡು ಟ್ರ್ಯಾಕ್ ಥರ, ಕರಿಯರ್ ಆ್ಯಂಡ್ ಮ್ಯಾರೇಜ್. ಬಟ್ ದೆರ್ ಈಸ್ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ್ಯಾಟ್ ಈಸ್ ಯುವರ್ ಹೆಲ್ತ್. ಹೆಲ್ತ್ ಇಲ್ದಲೇ ಇದ್ದರೆ ನಿಮ್ಮ ಮ್ಯಾರೇಜು ವರ್ಕ್ ಆಗಲ್ಲ, ಯುವರ್ ಕರಿಯರ್ ಆಲ್ಸೋ ವಿಲ್ ನಾಟ್ ಗೋ. ಸೊ ಹೆಲ್ತ್ ಶುಡ್ ಟೇಕ್ ಸಮ್ ಫೋಕಸ್. ಆ್ಯಂಡ್ ಎವ್ರಿ ಇಯರ್ ನಾನು ಯೂಶಲಿ ಹೇಳ್ತಾ ಇದ್ದೆ, ನಿಮ್ಮ ಬರ್ತ್ಡೇ ಯಾವಾಗ ಬರುತ್ತೆ ಆವಾಗ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ದಟ್ ಐ ನೆವರ್ ಡಿಡ್ ಇಟ್ ಮೈ ಸೆಲ್ಫ್ ಆಲ್ಸೋ. ಸೊ ನಾನು ಇವಾಗ ಏನು ಹೇಳ್ತಾ ಇದ್ದೀನಿ, ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತಲ್ಲ, ಅವಾಗ ಇಬ್ಬರು ಗಂಡ ಹೆಂಡತಿ ಇಬ್ಬರು ಆ ಮಂತಲ್ಲಿ ಯಾವತ್ತಾದರೂ ಹೋಗ್ಬಿಟ್ಟು ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ. ದಟ್ ಆ್ಯಕ್ಚುಲಿ ವರ್ಕ್ಸ್. ಯಾಕಂದರೆ ಇಬ್ಬರಲ್ಲಿ ಒಬ್ರಿಗಾದರೂ ಒಂಚೂರು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ಒಂದು ಜೊತೆ ಇರುತ್ತಲ್ಲ, ಅರ್ಧ ದಿವಸ ಬೇಕು ನಮ್ಮದೆಲ್ಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಕ್ಕೆ. ಸೊ ಒಂದು ಜೊತೆ ಮಾಡ್ಕೊಂಡಾದರೂ ಹೋಗಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಟೇಕ್ ಪ್ರೊಆಕ್ಟಿವ್ ಸ್ಟೆಪ್ಸ್, ಎಸ್ಪೆಷಲಿ ನಮ್ಮ ಫ್ಯಾಮಿಲಿಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ, ಆರ್ ವೆನ್ ವಿ ಆರ್ ಏಜಿಂಗ್, ವಿ ಹ್ಯಾವ್ ಸಿಮ್ಟಮ್ಸ್. ಆ್ಯಂಡ್ ಅನದರ್ ಥಿಂಗ್ ಈಸ್ ನೆವರ್ ಟು ಇಗ್ನೋರ್ ಎ ಸಿಮ್ಟಮ್. ಈಗ ಎಷ್ಟೊಂದು ಜನ ಜಿಮ್ ಮಾಡೋವಾಗ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೊಂದು ಜನನ ನಾವು ನೋಡಿರ್ತೀವಿ. ದಟ್ ದೇ ಲೂಸ್ ದೇರ್ ಜಿಮ್ ಮಾಡೋ ಇದರಲ್ಲಿ ಅವರು ಆ ಖುಷಿ ಆರ್ ಇನ್ ದಟ್ ಎಕ್ಸೈಟ್ಮೆಂಟ್ ದೇ ನೆವರ್ ಲಿಸನ್ ಟು ದೇರ್ ಓನ್ ಬಾಡಿ. ಚೆಸ್ಟ್ ಪೇನ್ ಬಂದ್ರೂ ಅದೇ ವರ್ಕೌಟ್ ಮಾಡೋದು. ಸೊ ಯು ಶುಡ್ ಆಲ್ವೇಸ್ ಲಿಸನ್ ಟು ಯುವರ್ ಬಾಡಿ. ನಿಮ್ಗೇನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಿಮಗೆ ಸಿಮ್ಟಮ್ಸ್ ಹೇಳಬೇಕು ಅಂದರೆ 2 ಸಿಮ್ಟಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಕ್ಯಾನ್ಸರ್. ಒಂದು ಸ್ವೆಲ್ಲಿಂಗು. ಯು ಗೆಟ್ ಅ ಸ್ವೆಲ್ಲಿಂಗ್ ಎನಿವೇರ್ ಇನ್ ಯುವರ್ ಬಾಡಿ, ಇಟ್ ಕ್ಯಾನ್ ಬಿ ಕ್ಯಾನ್ಸರ್. ಸೊ ಬ್ರೆಸ್ಟ್ ಕ್ಯಾನ್ಸರ್ ಹೇಗಂದರೆ, ಎಷ್ಟೋ ಜನ ಡಾಕ್ಟರ್ಸು, ಯು ಮೇ ನಾಟ್ ಬಿಲೀವ್ ದಟ್ ಡಾಕ್ಟರ್ಸ್ ಆರ್ ಇಗ್ನೋರಿಂಗ್ ದೇರ್ ಓನ್ ಸಿಮ್ಟಮ್ಸ್. ಬ್ರೆಸ್ಟ್ ಲಂಪ್ ಇತ್ತು, ಏನೋ ಏನಿಲ್ಲ, ಪೇನ್ಲೆಸ್ಸು ಅಂದ್ಕೊಂಡು ಹಾಗೆ ಬಿಟ್ಕೊಳ್ಳೋದು. And being a doctor, you diagnose it in last stages. So we have to be very aware of symptoms of cancer. ಒಂದು ಸ್ವೆಲ್ಲಿಂಗು ಮತ್ತು ಇನ್ನೊಂದು ಬ್ಲೀಡಿಂಗು. ಸೊ ಯು ಆರ್ ಹ್ಯಾವಿಂಗ್ ಬ್ಲೀಡಿಂಗ್ ಇನ್ ಯುವರ್ ಸ್ಟೂಲ್ಸ್. ನಾವೇ ಪೈಲ್ಸ್ ಅಂದ್ಕೊಂಬಿಡೋದು, ನಾವೇ ಗೂಗಲಲ್ಲಿ ಬ್ಲಡ್ ಇನ್ ಸ್ಟೂಲ್ಸ್ ಅಂತ ಹಾಕ್ಕೊಳ್ಳೋದು, ನೋಡ್ಕೊಂಬಿಟ್ಟು ಏನೋ ಒಂದು ನಾವೇ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು, ಡಿಸೆಂಟ್ರಿ ಅದು ಅಂದ್ಬಿಟ್ಟು ನಾವೇ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು. ಸೊ ವಿ ಆರ್ ಡೂಯಿಂಗ್ ಆಲ್ ದೀಸ್. ವಿ ಶುಡ್ ಆಲ್ವೇಸ್ ಗಿವ್ ಸಮ್ ರೆಸ್ಪೆಕ್ಟ್ ಟು ಯುವರ್ ಓನ್ ಬಾಡಿ. Your body is trying to tell you something. Please go to the doctor, and all your work and career and everything can wait. ಸೊ ನೀವು ಯಾವತ್ತಾರೋ ರಜಾ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡಿದ್ದೀರಾ? ಇಲ್ಲ, ನಾವು ಯೂಶಲಿ ಹಂಗೆ ಮಾಡಲ್ಲ. ವಿ ವೆಯ್ಟ್ ಫಾರ್ ದ ನೆಕ್ಸ್ಟ್ ಹಾಲಿಡೇ, ಸೆಕೆಂಡ್ ಸ್ಯಾಟರ್ಡೇ ಏನಾದರೂ ಬರಲಿ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ವಿ ಆಲ್ವೇಸ್ ಫೋಕಸ್ ಆನ್ ಅವರ್ ಬಾಡಿ, take steps for cancer detection. And I think this mandatory annual health checkup should become mandatory, and we should always include in our culture. ಅಂದರೆ ಹೋಗೋದು ಒಂದು, ಈಗ ತಂದೆ ತಾಯಿ ಹೋಗ್ತಾ ಇದ್ದರೆ ಮಕ್ಕಳು ಅದೇ ಥರ ಅವರು, ಇಟ್ ವಿಲ್ ಬಿಕಮ್ ಅ ಕಲ್ಚರ್ ಫಾರ್ ದೆಮ್. ಸೊ ಐ ಥಿಂಕ್ ದಿಸ್ ಈಸ್ ಆಲ್ ಐ ಹ್ಯಾಡ್ ಟು ಟೆಲ್ ಅಬೌಟ್
ಕ್ಯಾನ್ಸರ್ ಪ್ರಿವೆನ್ಷನ್, ಅರ್ಲಿ ಡಿಟೆಕ್ಷನ್. ಸೊ ಒಂದೊಂದೇ ಟೆಸ್ಟ್ ಬಗ್ಗೆ ಹೇಳ್ತಾ ಹೋದರೆ ಇಟ್ ಬಿಕಮ್ಸ್ ವೆರಿ ಎಲಾಬ್ರೇಟ್ ಆ್ಯಂಡ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಮೆನಿ ಆಫ್ ದೋಸ್ ಥಿಂಗ್ಸ್. ಬಟ್ ಐ ಥಿಂಕ್ ದಿಸ್ ವಾಸ್ ಆಲ್ ಅಬೌಟ್ ಕ್ಯಾನ್ಸರ್. So I'll just quickly revise whatever I told. So first thing that you can prevent cancer prevention ಗೆ ಏನೇನು ಮಾಡ್ಬೋದು, prevent obesity, say no to tobacco, alcohol, and take vaccines which are age appropriate, and include lot of fruits and vegetables in your diet. And marriage and career, they are very important, both are equally important, and ladies should always find some passion and focus on what they want, what they like, rather than saying yes to marriage and stay at home for the rest of your life. If you have learnt, so I was really impressed by the university that is created. ಈಗ ವುಮನ್ಸ್ ಹೆಲ್ತ್, ವುಮನ್ಸ್ ಎಜುಕೇಷನ್ಗೆ ಅಂದ್ಬಿಟ್ಟು they are creating this cell. ಎಷ್ಟು ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ದ ಕಂಟ್ರಿ ಹ್ಯಾಸ್ ಇನ್ವೆಸ್ಟೆಡ್ in the infrastructure. Country is providing faculty. So many students are there. You are getting your post graduation. After taking all these from your country, it is time to pay back. You should always pay back in whatever way you can, and it is important to work for the country and make our country a better one. Thanks a lot for your patient listening. If you have any questions, you can please ask your questions. ಬ್ರೆಸ್ಟ್ ಕ್ಯಾನ್ಸರ್ಗೆ ಸಿಮ್ಟಮ್ಸ್ ನಾನು ಹೇಳಿದೆ, ಸ್ವೆಲ್ಲಿಂಗ್ ಅಂತ. ಸ್ವೆಲ್ಲಿಂಗ್ ಅದು ಸ್ಕಿನ್ ಮೇಲಿರಲ್ಲ. ನಮ್ಗೆ ಹೇಗೆ ಗೊತ್ತಾಗತ್ತೆ ಬ್ರೆಸ್ಟಲ್ಲಿ ಗಂಟಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ನಾವು ಅದನ್ನ ಪಿರಿಯಾಡಿಕ್ಕಾಗಿ ನಾವು ನೋಡ್ಕೊಳ್ತಾ ಇದ್ದಾಗ ನಾವು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ನೀವು ಸ್ನಾನ ಮಾಡೋವಾಗ ಯೂಶಲಿ ನಾವು ನೋಡ್ಕೋತಾ ಇರಿ ಅಂತ ಹೇಳ್ತೀವಿ. ಎವ್ರಿ ಮಂತ್ ಎವ್ರಿ ವುಮನ್ 25 years, ಸ್ಟಾರ್ಟಿಂಗ್ ಫ್ರಮ್ 25 years ಯು ಶುಡ್ ಎಕ್ಸಾಮಿನ್ ಯುವರ್ ಓನ್ ಬ್ರೆಸ್ಟ್. ಈಗ ಬ್ರೆಸ್ಟ್ ಹಿಂಗಿದೆ ಅಂದರೆ ನಾವು ಮುಟ್ಟಿದ್ರೆ ನಮಗೆ ಒಳಗಡೆ ಸಿಗತ್ತೆ, ಮೇಲಿರಲ್ಲ, ಸ್ಕಿನ್ ಮೇಲಿರಲ್ಲ. ನಾವು ಮುಟ್ಟಿದ್ರೆ ಒಳಗಡೆ ಅದು ಸಿಗತ್ತೆ. ನಿಮ್ಗೆ ಆ ಥರ ಒಳಗಡೆ ಸಿಗ್ತಾ ಇದೆ ಅಂದರೆ ಯು ಶುಡ್ ಆಲ್ವೇಸ್ ಕನ್ಸಲ್ಟ್. ಸೊ ಎಷ್ಟೋ ಸತಿ ಏನಾಗುತ್ತೆ, ಗೊತ್ತಾಗಿರುತ್ತೆ ಚೆನ್ನಾಗಿ ಅದು ಗಂಟಿದೆ ಒಳಗೆ ಅಂತ, ನಾವು ಅದನ್ನ ಹಾಗೆ ಬಿಟ್ಟರೆ ಏನಾಗುತ್ತೆ, ಅದು ಬೆಳ್ಕೋತಾ ಆಚೆಗೆ ಬರುತ್ತೆ. ಸೊ ತುಂಬ ದೊಡ್ಡದಾದಾಗ ಸ್ಕಿನ್ನಿಂದ ಆಚೆ ಬಂದು ಅಲ್ಸರ್ ಎಲ್ಲ ಆಗುತ್ತೆ. ಬಟ್ ದೇ ಆರ್ ವೆರಿ ಲೇಟ್ ಸ್ಟೇಜಸ್. ಅಷ್ಟೊತ್ತಿಗೆ ತುಂಬ ಪೇಯ್ನ್ಫುಲ್ ಆಗೋಗ್ಬಿಡುತ್ತೆ. ಯೂಶಲಿ ಪೇಯ್ನ್ ಇದ್ದರೆ ಆವಾಗ ಬಂದೇ ಬರ್ತಾರೆ ಪೇಷಂಟ್ಸು. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಬ್ರೆಸ್ಟ್ ಅವೇರ್ನೆಸ್ ಅಂತ ಹೇಳ್ತೀವಿ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ನಮ್ಮ ಬ್ರೆಸ್ಟಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ? ನೀವು ಎವ್ರಿ ಮಂತ್ ನೀವು ನೋಡ್ಕೊಡ್ತಾ ಇದ್ದಾಗ ನಮಗೊಂದು ಗೊತ್ತಾಗುತ್ತೆ, ಓಕೆ ನಾರ್ಮಲಿ ನನ್ನ ಬ್ರೆಸ್ಟ್ ಈ ಥರ ಫೀಲ್ ಆಗುತ್ತೆ, ಈ ಸತಿ ಏನೋ ಚೇಂಜ್ ಆಗಿದೆ ಅಂತ. ಎನಿ ಚೇಂಜ್ ಇನ್ ಕನ್ಸಿಸ್ಟೆನ್ಸಿ ಆಫ್ ದ ಬ್ರೆಸ್ಟ್ ಮೇ ಬಿ ಅಬ್ನಾರ್ಮಲ್. ಸೊ ಆ ಥರ ಇದ್ದಾಗ ನೀವು ಜಸ್ಟ್ ನಿಮ್ಮ ಗೈನಕಾಲಜಿಸ್ಟಿಗೆ ತೋರಿಸಿ ಸಾಕು, ಆರ್ ಯು ಜಸ್ಟ್ ಕನ್ಸಲ್ಟ್ ಅ ಸರ್ಜನ್. ಕರೆಕ್ಟ್, ಎಲ್ಲ ಗೆಡ್ಡೆನೂ ಕ್ಯಾನ್ಸರೇ ಆಗಬೇಕಂತಿಲ್ಲ. ಕೆಲವು ಸತಿ ಸಿಸ್ಟ್ಗಳಿರುತ್ತೆ. ಕರೆಕ್ಟ್. ಎಸ್. ಇರುತ್ತೆ ಮೇಡಮ್. ಸೊ ಕ್ಯಾನ್ಸರು ಒಂದು ದಿವಸ 2 ದಿವಸದಲ್ಲಿ ಬೆಳೆಯೋವಂಥದ್ದಲ್ಲ, ತುಂಬ ವರ್ಷಗಳೇ ತಗೊಳುತ್ತೆ. ಸೋ ಮೆನಿ ಡೆಕೇಡ್ಸ್ ಅಂತ ಹೇಳ್ತೀವಿ. ಕೆಲವು ಸತಿ 5 ರಿಂದ 10 ವರ್ಷ ಅದು ಸ್ಲೋ ಆಗಿ ಗ್ರೋ ಆಗ್ತಾ ಇರುತ್ತೆ. ಅದನ್ನು ಟೆಸ್ಟ್ಗಳಿಂದ ನಾವು ಪತ್ತೆ ಮಾಡ್ಬೋದು. ನಾನು ಹೇಳಿದೆ, ನಾವು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡಾಗ ಗೊತ್ತಾಗತ್ತೆ ಅಂತ. ಸೊ ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಮತ್ತು ಈ ಸರ್ವೈಕಲ್ ಕ್ಯಾನ್ಸರ್ಗೆ, ಈ ಬ್ರೆಸ್ಟ್ ಕ್ಯಾನ್ಸರ್ಗೆ ಮ್ಯಾಮೋಗ್ರಫಿ ಅಂತ ಮಾಡ್ತೀವಿ. ಇಟ್ ಈಸ್ ಅ ಸಿಂಪಲ್ ಎಕ್ಸ್ರೇ ಆಫ್ ದ ಬ್ರೆಸ್ಟ್. ಅದರಲ್ಲಿ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ಬೆಳೀತಾ ಇರೋವಂಥ ಕ್ಯಾನ್ಸರು ಇನ್ನೂ ಗಡ್ಡೆ ಆಗಿ ಫಾರ್ಮ್ ಆಗಿಲ್ಲ, ಅದು ಇನ್ನೂ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಬೆಳೀತಾ ಇದೆ ಅಂದರೆ ಅದನ್ನು ನಾವು ಪತ್ತೆ ಮಾಡ್ಬೋದು. ಸೊ 40 years ಆಗಿರೋಂಥ ಪ್ರತಿಯೊಬ್ಬ ಮಹಿಳೆನೂ ಇದು ಮಾಡಿಸ್ಕೋಬೇಕು. ಎವ್ರಿ 2 years ಇದು ಮಾಡಿಸ್ಕೊಳ್ಳೋದ್ರಿಂದ ಅದು ಅರ್ಲಿ ಸ್ಟೇಜಸ್ಸಲ್ಲೇ ನಾವು ಪತ್ತೆ ಮಾಡ್ಬೋದಾಗಿ. ವಿತೌಟ್ ಸಿಮ್ಟಮ್ಸ್. ಎಸ್ ಮ್ಯಾಮ್. ಎಸ್ ಎಸ್. ಹಾಂ.
ಅದರಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಯೂಶಲಿ ಇನ್ಕ್ಲೂಡೆಡ್ ಆಗಿರುತ್ತೆ ಮ್ಯಾಮ್. ಎಸ್ ಕರೆಕ್ಟ್ ಮೇಡಮ್. ಆ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಮೋಗ್ರಫಿ ಎಲ್ಲ ಹಾಸ್ಪಿಟಲ್ಸಲ್ಲೂ ಇರೋದಿಲ್ಲ. ಸೊ ಆ ಥರ ಹಾಸ್ಪಿಟ್ಲಿಗೆ ಹೋದರೆ ಏನು ಮಾಡ್ತಾರೆ, ಯೂಶಲಿ ಅವರು ಆ ಏಜ್ಗೆ ಅಪ್ರಾಪ್ರಿಯೇಟಾಗಿ ಬೇರೆದೆಲ್ಲ ಶುಗರು, ಕೊಲೆಸ್ಟ್ರಾಲು, BP, ಹಾರ್ಟ್ದೆಲ್ಲ ಮಾಡಿಬಿಡ್ತಾರೆ. ಸೊ ಏನಾಗತ್ತೆ ಅವಾಗ, ಯು ವಿಲ್ ಬಿ ಅಂಡರ್ ದ ಫಾಲ್ಸ್ ಅಸಂಪ್ಷನ್, ಪಾಪ ನಿಮ್ದೇನು ತಪ್ಪಿಲ್ಲ, ನೀವು ಹೋಗಿದ್ದೀರಾ, you got your annual health checkup, but some of the cancer screening tests are not done. Correct madam? Cancer screening ma'am, 30 years ಆದಮೇಲೆ pap smear ma'am, every 2 years, and 40 years ಆದಮೇಲೆ mammography. They are like the pillars for women. ಅವರ್ ಸೆಲ್ಸ್ ವಿ ಕೆನಾಟ್ ಡಿಫ್ರೆನ್ಷಿಯೇಟ್ ಮೇಡಮ್. ಅದು ಎಕ್ಸಾಮಿನ್ ಮಾಡಿ ನೋಡಿದಾಗಲೇ ಗೊತ್ತಾಗೋದು. ಯೂಶಲಿ ಒಂದು ಪ್ರಾಕ್ಟೋಸ್ಕೋಪಿ ಅಂತ ಮಾಡ್ತಾರೆ ಸರ್ಜನ್ಸು, ಅದರಲ್ಲಿ ನಮ್ಗೆ ಗೊತ್ತಾಗತ್ತೆ ಒಳಗಡೆ ಏನಾರು ಗ್ರೋತ್ ಇದೆಯಾ. ಕೆಲವು ಸತಿ ಗ್ರೋತಿಂದ ಬ್ಲೀಡ್ ಆಗ್ತಾ ಇರುತ್ತೆ ಮೇಡಮ್. ನಾವೇನು ಗೊತ್ತೀವಿ, ಪೈಲ್ಸ್ ಈಸ್ ಅ ವೆರಿ ಇನಾಕ್ಯುಯಸ್ ಥಿಂಗ್, ಪೈಲ್ಸ್ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ಬ್ಲೀಡ್ ಆಗ್ತಾ ಇದ್ದಾಗ ನಮ್ಗೆ ಎಲ್ಲಿಂದ ಬ್ಲೀಡ್ ಆಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ದಟ್ ಓನ್ಲಿ ಅ ಸರ್ಜನ್ ಆರ್ ಅ ಡಾಕ್ಟರ್ ವಿಲ್ ನೋ. Yes ma'am, they'll do the proctoscopy. Yes, yes. The ಏನು ಗೊತ್ತಾ ಮ್ಯಾಮ್, ಇದರಲ್ಲಿ ದ ಕ್ರಕ್ಸ್ ಈಸ್ ಗೋಯಿಂಗ್ ಟು ದ ಡಾಕ್ಟರ್ ಅಷ್ಟೇ, ಇನ್ನೇನಿಲ್ಲ. ಕರೆಕ್ಟ್. ಏನು ಗೊತ್ತಾ ಮ್ಯಾಮ್, ಕ್ಯಾನ್ಸರ್ ಈಸ್ ನಾಟ್ ಅ ಸಿಂಗಲ್ ಡಿಸೀಸ್. ದೇರ್ ಆರ್ ನಿಯರ್ಲಿ 500 ಟೈಪ್ಸ್ ಆಫ್ ಡಿಫ್ರೆಂಟ್ ಕ್ಯಾನ್ಸರ್ಸ್. ಕ್ಯಾನ್ಸರ್ ಸ್ಕ್ರೀನಿಂಗ್ ಈಸ್ ನಾಟ್ ಪಾಸಿಬಲ್ ಫಾರ್ ಆಲ್ ದ ಕ್ಯಾನ್ಸರ್ಸ್. ಸೊ ದೇರ್ ಆರ್ ಅ ಹ್ಯಾಂಡ್ಫುಲ್, ಒಂದು 5-6 ಕ್ಯಾನ್ಸರ್ಗೆ ನಾವು ಸ್ಕ್ರೀನಿಂಗ್ ಮಾಡ್ಬೋದು ಮ್ಯಾಮ್. ಸೊ ದೋಸ್ ಥಿಂಗ್ಸ್ ವಿ ಯೂಶಲಿ ಡೂ. ದಟ್ ಈಸ್ ವೈ ವಿ ಸೇ ದಟ್ ಯು ಫೋಕಸ್ ಆನ್ ಯುವರ್ ಸಿಮ್ಟಮ್ಸ್. ಏನಾದರೂ ಸಿಮ್ಟಮ್ಸ್ ಇದ್ದರೆ, ಯಾಕಂದರೆ ಕೆಲವು ಈಗ ನಾವು ಪ್ರಾಸ್ಟೇಟು, ಲಂಗು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂಥವಕ್ಕೆಲ್ಲ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಈಗ ಕಿಡ್ನಿ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟೇ ಇಲ್ಲ, ಬ್ಲ್ಯಾಡರ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಇಲ್ಲ. ಅಂಥದ್ದು ನಿಮ್ಗೆ ಏನಾದ್ರು ಸಿಮ್ಟಮ್ಸ್ ಇದ್ದರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯು ಟೆಲ್ ಯುವರ್ ಡಾಕ್ಟರ್ ಮ್ಯಾಮ್, ಯೂಶಲಿ ದೇ ವಿಲ್ ಡಯಾಗ್ನೋಸ್. Between men and women, there are some specific cancers which are unique to women, sir. Breast cancer, though male breast cancer is also there, it is very small number. And uterus cancer is ovarian cancer. So, nam physiology, anatomy prakara, those cancers occur only in women. But these lung cancer, colon cancer, all other cancers can happen in women also. And many now, usually when we take the data on men and women, usually women lag behind same cancer. Suppose you take lung cancer in stage 4, both men and women always lag behind. I think there is lot of bias. ಅಂದರೆ ಅವರು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳೋದಿಲ್ಲ, ಆರ್ ವೆನ್ ದೇ ಗೆಟ್ ಡಯಾಗ್ನೋಸ್ ವಿತ್ ಕ್ಯಾನ್ಸರ್, ನೋಬಡಿ ವಾಂಟ್ಸ್ ಟು ಗೋ ಟು ಬ್ಯಾಂಗ್ಳೂರ್ ಆ್ಯಂಡ್ ಗೆಟ್ ಟ್ರೀಟೆಡ್. ಸೊ ಅಥವಾ ಇಲ್ಲಿಗೆ ಶಿವಮೊಗ್ಗಕ್ಕೆ ಬನ್ನಿ ಅಂದ್ರೂ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಸೊ ದ್ಯಾಟ್ ವೇ ದೇರ್ ಆರ್ ಡಿಫ್ರೆನ್ಸಸ್ ಇನ್ ಕ್ಯಾನ್ಸರ್ ಔಟ್ಕಮ್ಸ್ compared to men and women. So this World Cancer Day, that's what we discussed about, bridge the gap. And so there is a difference in men and women that is based on our societal and our own priorities, so that we should always make it equitable. But otherwise it is same, sir. The rest of the cancers, they can occur in both men and women, but the outcomes are different.
ಎಸ್. ಸೊ ಹೇಗೆ ನಮ್ಮದು ಎವಲ್ಯೂಷನ್ ಆಗ್ತಾ ಇದೆ ಎಲ್ಲ ಫೀಲ್ಡ್ಸಲ್ಲೂ ದೇರ್ ಆರ್ ಲಾಟ್ ಆಫ್ ಸೊಫಿಸ್ಟಿಕೇಶನ್ ದಟ್ ಈಸ್ ಹ್ಯಾಪನಿಂಗ್. ಅದೇ ಥರ ಆಂಕಾಲಜಿಲೂ ಕೀಮೊಥೆರಪಿ ಬಿಟ್ಟು ಅನೇಕ ಆವಿಷ್ಕಾರಗಳಾಗಿದೆ. ನಾವು ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತಾ ಇದ್ದೀವಿ. ಅದು ಈ ರಾಮಬಾಣ ನೀವು ಕೇಳಿದ್ದೀರ, ರಾಮ ಒಂದು ಬಾಣ ಬಿಟ್ಟರೆ ಅದು ಯಾವ ರಾಕ್ಷಸ ಇದೆ ಅವನಿಗೆ ಮಾತ್ರ ತಾಕಬೇಕು, ಆ ಥರ ರಾಮಬಾಣ, ಆ ಥರದ್ದು ಟಾರ್ಗೆಟ್ ಥೆರಪಿ ಅಂತ. ಕೆಲವು ಟಾರ್ಗೆಟ್ಸು ಬರೀ ಕ್ಯಾನ್ಸರ್ ಕಣಗಳಲ್ಲಿ ಮಾತ್ರ ಇರುತ್ತೆ. ನಾವು ಆ ಮೆಡಿಸಿನ್ಸು ಕೆಲವು ಬರೀ ಕ್ಯಾನ್ಸರ್ನಷ್ಟೇ ಕಂಟ್ರೋಲ್ ಮಾಡ್ಕೋತಾ ಹೋಗಬೇಕು, ಪೇಷಂಟ್ಗೆ ಸೈಡ್ ಎಫೆಕ್ಟ್ ಆಗಬಾರ್ದು. ಸೊ ಅದು ಟಾರ್ಗೆಟೆಡ್ ಥೆರಪಿ ಅಂತ ಕೊಡ್ತಾ ಇದ್ದೀವಿ ಮೇಡಮ್. ಅದು ಈವನ್ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರಲ್ಲೂ ವರ್ಕ್ ಆಗುತ್ತೆ. ಸಮ್ಟೈಮ್ಸ್ ಬ್ರೈನ್ಗೆಲ್ಲ ಸ್ಪ್ರೆಡ್ ಆಗಿರುತ್ತೆ, ಬಟ್ ಸ್ಟಿಲ್ ಇಟ್ ವರ್ಕ್ಸ್. ಸೊ ಸೆಕೆಂಡ್ ಥಿಂಗ್ ಈಸ್ ಇಮ್ಯುನೋಥೆರಪಿ ಅಂತ. ಕೀಮೊಥೆರಪಿ ಏನು ಮಾಡುತ್ತೆ, ನಮ್ಮ ಬಾಡಿ ಇಮ್ಯುನಿಟಿನ ಸ್ವಲ್ಪ ವೀಕ್ ಮಾಡ್ಕೊತಾ ಬರುತ್ತೆ. ಬಟ್ ಇಮ್ಯುನೋಥೆರಪಿ ಎಕ್ಸಾಕ್ಟ್ಲಿ ಆಪೋಸಿಟ್. ಅದು ನಮ್ಮ ಬಾಡಿ ಇಮ್ಯುನಿಟಿನ, ಆ ಪೇಷಂಟ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಅದರಿಂದ ಪೇಷಂಟ್ ಸೆಲ್ಸೇನೆ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೋತಾ ಹೋಗುತ್ತೆ. ಸೊ ಇಮ್ಯುನೋಥೆರಪಿ ಈಸ್ ಆಲ್ಸೋ ಫಾರ್ ಪೇಷಂಟ್ಸ್ ಹೂ ಆರ್ ಇನ್ ಟರ್ಮಿನಲ್ ಸ್ಟೇಜಸ್, ಲಾಸ್ಟ್ ಸ್ಟೇಜು. ಮುಂಚೆ ನಾವು ಇನ್ನೊಂದು 5 ವರ್ಷ ಮುಂಚೆ ಅವ್ರು ಏನಾರು ಬಂದಿದ್ದರೆ ಇವ್ರಿಗಿನ್ನೇನು ಆಗೋದಿಲ್ಲ ಅಂತ ಹೇಳೋ ಸ್ಥಿತಿಲಿದ್ದವ್ರಿಗೆ ಈಗ ಅದು ಕೊಡ್ತಾ ಇದ್ದೀವಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಅದೆಲ್ಲ ಇಂಡಿಯಾದಲ್ಲಿ ಅವೈಲಬಲ್ ಇದೆ ಮೇಡಮ್. ಮುಂಚೆ ನಾವು ಪುಸ್ತಕದಲ್ಲಿ ಓದ್ತಾ ಇದ್ವಿ, ಇದು ಮೆಡಿಸಿನ್ ಕೊಟ್ಟರೆ ವರ್ಕ್ ಆಗತ್ತೆ ಇವ್ರಿಗೆ ಅಂತ, ಬಟ್ ಇಟ್ ವಾಸ್ ನಾಟ್ ಅವೈಲಬಲ್. ಈಗೇನಾಗಿದೆ, ದೇರ್ ಆರ್ ಲಾಟ್ ಆಫ್ ಪಾಲಿಸಿ ಚೇಂಜಸ್ ವಿಚ್ ಆರ್ ಹ್ಯಾಪನಿಂಗ್. ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ದೇ ಆರ್ ಕಮಿಂಗ್ ಟು ಅವರ್ ಇಂಡಿಯನ್ ಮಾರ್ಕೆಟ್ ಆಲ್ಸೋ, ಆ್ಯಂಡ್ ಇಟ್ ಈಸ್ ಅವೈಲಬಲ್. ಸೊ ದೀಸ್ ಟೂ ಆರ್ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ನಾವು ಈ ಕೀಮೊಥೆರಪಿ ಅಲ್ದಲೆ ಕೆಲವರು ಕೀಮೋ ಅಂದ್ರೇ ಹೆದರ್ಕೊಂಬಿಡ್ತಾರೆ, ನಮ್ಮ ಟ್ರೀಟ್ಮೆಂಟೇ ಬೇಡ ಅಂತೆಲ್ಲ ಹೇಳೋ ಅಂತ ಇದರಲ್ಲಿರ್ತಾರೆ ಮೈಂಡ್ ಸೆಟ್ಟಲ್ಲಿ. ಅಂಥ ಪೇಷಂಟ್ಸ್ಗೆ ವೆನ್ ದೇ ಡೋಂಟ್ ವಾಂಟ್ ಟು ಟೇಕ್ ಕೀಮೋ, ವಿ ಗಿವ್ ದಿಸ್ ಇಮ್ಯುನೋಥೆರಪಿ ಆ್ಯಂಡ್ ಟಾರ್ಗೆಟೆಡ್ ಥೆರಪಿ. ಇಟ್ ವರ್ಕ್ಸ್ ಬೆಟರ್ ದ್ಯಾನ್ ಕೀಮೊಥೆರಪಿ.